ಪಪ್ಪಿ ಟ್ರೈಲರ್ ಅಂತ ಹೊಡೆದ್ರೆ ನಿಮಗೆ ಆ ಕಾಮೆಂಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಕಾಮೆಂಟ್ಸ್ 1,500 1,500 ಕಾಮೆಂಟ್ಸ್, ಒಂದು ಬ್ಯಾಡ್ ಕಾಮೆಂಟ್ಸ್. ಸೊ ನನಗೆ ನಿಜವಾದ ಗೆಲುವು ಇದೆ ಅನ್ಸುತ್ತೆ ಸರ್. ಫಸ್ಟು ಪಪ್ಪಿ ನಿಜವಾದ ಗೆಲುವು ಅಂತಂದ್ರೆ ಇದೆ ಅಂತ ನಾನು ಹೇಳ್ಬೋದು ಸರ್. ಅದು ಅವ್ನು ಕಾಂಟ್ಯಾಕ್ಟ್ ಮಾಡಿದ್ದು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಸ್ಟಾರ್ನ ಕಾಂಟ್ಯಾಕ್ಟ್ ಮಾಡ್ಬಿಡ್ಬೋದು ನಾವು. ನಮಗೆ ಹೊಸದಲ್ಲ, ಒಂದು ಡೇಟ್ಸ್ ತಗೊಂಡು ಸರ್ ಕತೆ ಹೇಳ್ಬೋದು. ಬಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಿದೆಯಲ್ಲ ಸರ್, ತುಂಬಾ ಕಷ್ಟ ಆಯ್ತು. ಫಸ್ಟ್ ಚಿಕ್ಕಪ್ಪ ಬಂದ್ರು, ಒಂದು ಕತೆ ಹೇಳಂದ್ರೆ ಒಂದು ಲೈನಲ್ಲಿ ನಾನು ಹೇಳಿದೆ. ಅದಾದ್ಮೇಲೆ ಅವ್ರ ದೊಡ್ಡಪ್ಪ ಬಂದ್ರು, ಅಣ್ಣ ಇವ್ರಿಗೊಂದ್ಸರಿ ಹೇಳ್ಬಿಡು ಅಂತಂದ್ರೆ ಹೌದಾ ಆಯ್ತು ಅಂತ ಅವ್ರಿಗೊಂದ್ಸರಿ ಹೇಳಿದೆ. ಅವ್ರ ಅಮ್ಮ ಬಂದ್ರು, ಅವ್ರ ಅಮ್ಮಗೊಂದ್ಸತಿ ಹೇಳ್ಬಿಡಿ ಅಂತ ಅವ್ರ ಅಮ್ಮಗೆ ಹೇಳಿದೆ. ನನಗೆ ಹಿಂಗೆ ಅವ್ರ ಅಜ್ಜಿ ಬಂದ್ರು. ನನಗೆ ಲಾಸ್ಟ್ಗೆ ಅನ್ಸಿದ ಡೈಲಾಗ್ ಏನು ಗೊತ್ತಾ ಸರ್ ಟೋಟಲ್ ಫ್ಯಾಮಿಲಿ ಎಷ್ಟು ಜನ ಇದ್ರು ಒಟ್ಟಿಗೆ ಬಂದ್ಬಿಡಿ. ಚಿಕನ್ ಅಲ್ಲಿ ಓಣದು ಮಟನ್ ಸ್ವಲ್ಪ ಕಣಿತ ಅದ್ ನೋಡಿ ಉದ್ದಕ್ಕೆ ತೌಡಿಳೆ ಬಿದ್ದವು ಅಂತಂದು ಮಾಡ್ಬಿಟ್ಟು. ಇವನ್ ಕ್ಯಾರೆಕ್ಟರ್ ಇದೆಯಲ್ಲ ಸರ್ ಪರ್ಸನ್, ಬಿಗಿನಿಂಗಿಂದ ಅಷ್ಟು ನಗ್ಸ್ಕೊಂತ ಹೋಗ್ತಾನೆ ಸರ್. ಒನ್ ಟೈಮಲ್ಲಿ ನೀವು 5 ಸಲ ಸಿನಿಮಾ ನೋಡಿದ್ರೆ 5 ಸಲ ಕಣ್ಣಾಗಿ ನೀರು ಬರುತ್ತೆ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಕನ್ನಡ ಚಿತ್ರರಂಗದಲ್ಲಿ ಬಂದ ಸಿನಿಮಾಗಳೆಲ್ಲವೂ ಸೋಲ್ತವೆ ಅನ್ನೋದು ವರ್ತಮಾನದ ಒಂದು ಸಾಮಾನ್ಯ ಮಾತು. ಆದರೆ ಸೋಲಿಗೆ ಕಾರಣ ಏನು ಅನ್ನೋದನ್ನ ಚಿತ್ರರಂಗದ ಸೃಜನಾತ್ಮಕವಾಗಿ ಕೆಲಸ ಮಾಡುವ ವರ್ಗವೇ ಅದನ್ನು ಆತ್ಮಾವಲೋಕನದಿಂದ ಕಂಡುಕೋಬೇಕು. ಆದರೆ ಕಂಡುಕೊಳ್ತಾ ಇಲ್ಲ. ಅದರ ಮಧ್ಯೆಯೂ ಕೂಡ ಹೊಸಬರು ಕೆಲವರು ಒಳ್ಳೆಯ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ನೋಡಿರ್ಬೋದು, ಈಗಾಗಲೇ ಪಪ್ಪಿ ಅನ್ನುವಂಥ ಒಂದು ಅಪರೂಪದ ಬಹಳ ಕ್ಯಾಚಿ ಆದಂಥ ಒಂದು ಟೈಟಲ್ ಅನ್ನ ಇಟ್ಕೊಂಡು ಬಂದಂಥ ಸಿನಿಮಾದ್ದು ಟ್ರೇಲರ್ ಬಿಡುಗಡೆ ಆಗಿದೆ, ಒಂದು ಹಾಡು ಬಿಡುಗಡೆ ಆಗಿದೆ. ಜಾತಿ ಗಣತಿ ಇವತ್ತು ಬೆಂಕಿ ಹಚ್ಚಿದ ಈ ಹೊತ್ತಿನಲ್ಲಿ ಆ ಹಾಡಿನಲ್ಲಿ ಅದೇ ತಾನಾಗಿ ಮೂಡಿ ಬಂದದ್ದಕ್ಕೂ ಏನೋ ಅದು ಸಿಕ್ಕಾಬಿಟ್ಟೆ ವೈರಲ್ ಆಗಿದೆ. ಆಯುಷ್ ಮಲ್ಲಿ ಅನ್ನುವಂಥ ಒಬ್ಬ ಹುಡುಗ ಈ ಸಿನಿಮಾವನ್ನ ಮಾಡಿದ್ದು ಅಲೆಮಾರಿ ನಮ್ಮ ಉತ್ತರ ಕರ್ನಾಟಕದ ವ್ಯಕ್ತಿಗಳ ಮೇಲೆ, ಅವರ ಅಸಹಾಯಕತೆಯ ಮೇಲೆ, ಅವರ ಒಟ್ಟು ಬದುಕಿನ ನಾದ ರಿದಮ್ಮು ಎಲ್ಲವನ್ನ ಇಟ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನುವಂಥ ಬಹಳ ಒಂದು ಕುತೂಹಲವನ್ನು ಕೆರಳಿಸಿದಂಥ ಟ್ರೈಲರ್ ಅನ್ನ ನೋಡಿಕೊಂಡು ಇವತ್ತು ಅವರೊಟ್ಟಿಗೆ ಮಾತಾಡೋಣ ಅಂತ ಬಂದಿದ್ದೇನೆ. ನಮಸ್ತೆ ಸರ್. ನಮಸ್ತೆ. ಯಾಜಿ ಸ್ವಲ್ಪ ಅರ್ಜೆಂಟ್ ಕೊಟ್ಟಿತ್ತು ಮಗನ ನಂಗೆ ಅರ್ಜೆಂಟ್ ಬಂದ ನೀ ಹಿಂಗ ಬಂದಿಲ್ಲ. ಅವನವ್ನು ಬೆಂಗಳೂರಾಗ ಉಸಿರಾಡಕ್ಕ ಒಳ್ಳೆ ಗಾಳಿ ಸಿಗೋಲ್ತು. ಈ ನನ್ನ ಮಗಂಗೆ ಜೋಲಕ್ ತಣ್ಣನ್ ಗಾಳಿ ಬೇಕಂತ. ಸೊ ಈ ಪುಟ್ಟ ಹುಡುಗರು ಟ್ರೈಲರ್ನಲ್ಲಿ ಬಹಳ ಮಜಾವಾಗಿ ಅದನ್ನು ಬಹಳ ಖುಷಿಯಾಗಿ ಮಾತಾಡಿದ್ದು, ಸ್ಪಂದಿಸಿದ್ದು ಎಲ್ಲವನ್ನ ನೋಡಿದ್ದೇನೆ. ಬಹಳ ಲವಲವಿಕೆ ಇದೆ ನಿಮ್ಮ ಟ್ರೈಲರ್ನಲ್ಲಿ. ಒಂದು ಸಿನಿಮೆಟಿಕ್ ಆದಂತ ಮಾಮೂಲಿತನ ಇಲ್ಲ ಅದರಲ್ಲಿ. ಒಂದು ಏನೋ ಒಂದು ಹೊಸತಿದೆ, ಒಂದು ಹೊಸ ಕ್ರಿಯೇಟ್ ಮಾಡಬೇಕು ಅನ್ನುವಂಥ ಮನಸ್ಸಿದ್ದಂಗೆ ಕಾಣುತ್ತೆ. ಹೇಗೆ ಹುಟ್ಕೊಳ್ತು ಈ ಪಪ್ಪಿ? ಏನು ಈ ಮಕ್ಕಳ ಜೊತೆಗೆ ಒಂದು ಪುಟ್ಟ ನಾಯಿಯೂ ಕಾಣಿಸ್ಕೊಳ್ತದೆ. ಇದೆಲ್ಲವನ್ನ ನೀವು ಹೇಳ್ತಾ ಹೋಗ್ಬೇಕು, ಹೇಳಿ. ಅದೇ ಸರ್, ಈಗ ಏನಂತಂದರೆ ಈಗ ಇದು ಪಪ್ಪಿ ಬಂದುಬಿಟ್ಟು ನಮ್ಮ ಉತ್ತರ ಕರ್ನಾಟಕದಿಂದ ವಲಸೆ ಬರ್ತಾರೆ ಜನ ದುಡಿಯೋಕ್ಕೆ ಅಂತ. ಈ ಬೇಸಿಗೆ ಸ್ಟಾರ್ಟ್ ಆಗ್ತದೆ, ತುಂಬ ಜನ ಬರ್ತಾರೆ. ಸೊ ನಾನು ಆ ಭಾಗದವನು ಆಗಿರೋದ್ರಿಂದ ಅವ್ರದ್ದು ಕತೆಗಳನ್ನು ಹೇಳ್ಬೇಕು ಅನ್ನೋದು ನನಗೆ. ಈಗ ರೆಗ್ಯುಲರ್ ಇಲ್ಲಿವರೆಗೆ ಅದರ ಮೇಲೆ ಯಾರು ಸಿನಿಮಾ ಮಾಡಿದ್ದ ಕಾಣೆ, ಅಲ್ಲಲ್ಲಿ ಕೆಲವು ತುಣುಕುಗಳಾಗಿ ಬಂದಿರಬಹುದೇನೋ. ಸಮಗ್ರವಾಗಿ ಒಂದು ಬಂದದ್ದೇನೋ ಅಷ್ಟು ನಮಗೂ ಗೊತ್ತಿದೆಲ್ಲ ಸರ್. ಅಂದರೆ ಅಲ್ಲೇ ಭಾಷೆನೇ ಟೋಟಲ್ ಸಿನಿಮಾದಲ್ಲಿ ಯೂಸ್ ಮಾಡಬೇಕು, ನಮ್ಮ ಭಾಷೆ. ಅದು ಒಂಥರ ಫ್ರೆಶ್ ಭಾಷೆ. ಸೊ ಉತ್ತರ ಕರ್ನಾಟಕ ಭಾಷೆನ ಅಂತಂದಾಗ ಕೆಲವು ಕಾಮಿಡಿಗೆಲ್ಲ ಯೂಸ್ ಮಾಡ್ಕೊಂಡಿದ್ದು ಉದಾಹರಣೆಗಳಿವೆ. ಸೊ ಅದು ಬಿಟ್ಟು ಅಲ್ಲೇ ಆ ನೇಟಿವಿಟಿನೇ ಇಟ್ಕೊಂಡು ಮಾಡ್ಬೇಕಂತಂದಾಗ ಸೊ ನನಗೆ ಒಂದು ಐಡಿಯಾ ಬಂತು. ನಮ್ಮ ಕಲ್ಯಾಣ ಕರ್ನಾಟಕ ಅಂತ ಏನಂತಾರೆ, ಈ ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಸೊ ಆ ಭಾಗಕ್ಕೆ ತುಂಬ ಹತ್ರ ಆಗಿರೋದು. ಸೊ ಉತ್ತರ ಕರ್ನಾಟಕದಲ್ಲಿ ಅದು ಒಂದು ಭಾಗ, ಆ ಭಾಗದ ಕತೆ ಇದು. ಸೊ ಅಲ್ಲಿ ಇರೋ ಜನಗಳು ಇಲ್ಲಿ ಬೆಂಗಳೂರು ದುಡಿಯೋಕ್ಕೆ ಬಂದರೆ ಅವ್ರ ಜೀವನ ಹೇಗೆ ಕಟ್ಕೋತಾರೆ. ಸೊ ಅದು ತುಂಬ ಸೀರಿಯಸ್ ಮ್ಯಾಟ್ರು. ಅದು ತುಂಬ ಸೀರಿಯಸ್ ಆಗಿ ಹೇಳೋದಕ್ಕೆ ನನಗಿಷ್ಟ ಇದೆಲ್ಲ. ಅದನ್ನು ಫನ್ನಿಯಾಗಿ ತಮಾಷೆಯಾಗಿ ಹೇಳೋಣ, ಕಾಮಿಡಿಯಾಗಿ ಜನರಿಗೆ ಅದನ್ನ ರೀಚ್ ಮಾಡಿಸೋಣ ಅನ್ನೋದು ಒಂದು ಸಿನಿಮಾದ ಗೀಳು. ಹೇಗೆ ನೀವು ತುಂಬಾ ಪಂಚಿಂಗ್ ಡೈಲಾಗ್ಸ್ ಅನ್ನ ಬರೆದಿದ್ದೀರಿ ಅದರಲ್ಲಿ, ಅಂದಮೇಲೆ ಅದರಲ್ಲಿ ಒಂದು ಗತಿ ಇದೆ ಅಂತ ಆಯ್ತು. ಸರ್ ಅದು ಹೇಗೆ? ಅದು ನಾವು ಬಂದು ಸುಮಾರು ವರ್ಷ ಆಯ್ತು ಸರ್ ಇಂಡಸ್ಟ್ರಿಗೆ. ಇಲ್ಲಿ ಏಳು ಬೀಳು ಎಲ್ಲ ಅನುಭವಿಸಿ ತುಂಬ ಸಕ್ಸಸ್ಗೋಸ್ಕರ ಹುಡುಕದಾಗ ಅದು ಸಿಗದೆ, ಸೈಕಲ್ ಬೈಕು ಎಲ್ಲ ಚಪ್ಪಲ್ ಇಲ್ಲದೆ ಓಡಾಟ, ಅದು ಎಲ್ಲ ನಿರ್ದೇಶಕರಿಗೆ ಇದ್ದೇ ಇರುತ್ತೆ. ಎಷ್ಟು ವರ್ಷದಿಂದ ಈ ಕೆಲಸ? ಸುಮಾರು ಒಂದು 16 ವರ್ಷ ಆಯ್ತು ಸರ್ ನಾವು ಇಂಡಸ್ಟ್ರಿಗೆ ಬಂದು. ಸೀರಿಯಲ್ ಮೊದಲೇ ಆವಾಗ್ಲಿಂದ. ಮತ್ತೆ ಬದುಕಿನ ಕತೆ?
ನಡೀತಾ ಇದೆ ಸರ್ ಹಾಗೆ. ಸೊ ಆಗ್ಲಿಂದ ಅದು ಓಡಾಡಿದಾಗ ಒಂದು ಏನೋ ಹೊಸತನ ಕೊಡಬೇಕು, ನಮ್ಮ ಭಾಗದ ಕತೆ ಹೇಳಬೇಕು ಅಂತ ಅಂದಾಗ ಹುಟ್ಟಿದ್ದೆ ಪಪ್ಪಿ ಸರ್. ನನ್ನ ಜೊತೆ ಶಾಲೆ ಬರ್ತಿ ಪಪ್ಪಿ, ನನ್ನ ಫ್ರೆಂಡ್ನೆಲ್ಲ ಪರಿಚಯ ಮಾಡಿಸ್ತೀನಿ. ಮಬ್ಬಡ್ಸಿಕ್ಕೆ ಫಸ್ಟ್ ನೀನ್ ಬಾಲಿ, ಆಮೇಲೆ ನೀನ್ ನಾಯಿನ್ ಕರ್ಕೊಂಬರಂತಿ. ಇನ್ನೊಂದು ಸಿನಿಮಾ ಮಾಡಿದ್ರಲ್ವ ನೀವು? ಇದಕ್ಕಿಂತ ಮುಂಚೆ ಫಸ್ಟ್ ಲವ್ ಅಂತ ಒಂದು ಸಿನಿಮಾ ಮಾಡಿದೆ ಸರ್. ಫಸ್ಟ್ ಲವ್ ಏನು? ಪ್ರಥಮ ಚುಂಬನದಂತ ಬಗ್ಗೆ ಇಲ್ಲ ಆಯ್ತು, ಕಾರಣಾಂತರಗಳಿಂದ ಸ್ವಲ್ಪ ಇದಾಯಿತು ಅದು ನಾವು ಒಪ್ಕೊಳ್ಳೇಬೇಕು. ಸೊ ಆದರೆ ನಿಮಗೆ ಫಸ್ಟ್ ಇದು ಎರಡನೇ ಸಿನಿಮಾನೋ ಅಥವಾ ಈ ಹುಡುಗ ಹೊಸಬ ಇರಬಹುದು ಅಂತ ಅನಿಸುವ ಮಟ್ಟದಲ್ಲಿ ಆ ಟ್ರೈಲರ್ ಇಲ್ಲ. ನಿಮ್ಮ ಅಲ್ಲಿಯ ಭಾಷೆ, ಅಲ್ಲಿ ನೀವು ಕಟ್ಟಿದ ಒಂದು ಹ್ಯೂಮರು ಅಥವಾ ಆ ಇಡೀ ಫ್ರೇಮ್ ವರ್ಕ್ ಇರ್ಬೋದು, ನೀವು ಅಲ್ಲಿ ಕಾಣಿಸ್ಕೊಳ್ಳುವ ರೀತಿ ಅದು ತುಂಬ ಸೋಬರ್ ಆಗಿದೆ, ತುಂಬ ಕ್ರಿಯಾಶೀಲವಾಗಿದೆ, ತುಂಬ ಅಟ್ರಾಕ್ಟಿವ್ ಆಗಿದೆ. ಅಂದರೆ ನಿಮ್ಮ 16 ವರ್ಷದ ಅನುಭವವನ್ನು ನೀವು ಇಲ್ಲಿ ಧಾರೆ ಎರೆದಿದ್ರಿ ಅಂತ ಹೇಳ್ಬೋದು ಸರ್, ಅದು ಹೇಳ್ಬೋದು. ಯಾಕಂದರೆ ನಾವು ಪ್ರತಿ ಒಂದು ವಾರ ಬಂದಾಗ ಸಿನಿಮಾ ನೋಡಿದಾಗ ಹೊಸತನ ಹುಡುಕಬೇಕು, ಹೊಸತನ ಹುಡುಕಿದಾಗ ಜನರಿಗೆ ಅದು ಇಷ್ಟ ಆಗುತ್ತೆ ಅಂತ ಅಂದಾಗ ಸೊ ಅವಾಗ ನಮ್ಮಲ್ಲೇ ಇರೋ ಒಬ್ಬ ನಿರ್ದೇಶಕ ಡೈಲಾಗ್ ಮುಖಾಂತರ ಹೊರಗಡೆ ಬರ್ತಾರೆ. ಈ ಸಿನಿಮಾದ ಆ ಲವಲವಿಕೆ ಮತ್ತು ಹೊಸತನ ಅಂತ ಬಂದಾಗ ಈಗ ಬರ್ತಾ ಇರುವ ಸಿನಿಮಾಗಳೆಲ್ಲ ಸೋಲ್ತಾ ಇರೋದು ಈ ಎರಡು ಅಂಶಗಳು ಇಲ್ಲದೆ ಸೋಲ್ತಾ ಇದೆ ಅಂತ ಅನಿಸ್ತದೆ. ಆ ಥರ ಹೇಳೋಕ್ಕಾಗಲ್ಲ ಸರ್, ಈ ಅಂಶ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸಿನಿಮಾ ಅನ್ನೋದು ಅದು ಹೇಗೆ ಅಂತ ನನಗೆ ವರ್ಣನೆ ಮಾಡೋಕ್ಕಾಗಲ್ಲ. ಬಟ್ ಏನಂತಂದರೆ ನಾವು ಸುಮ್ಮನೆ ಸಿನಿಮಾ ಜನರ ಮೇಲೆ ಹಾಕ್ಬಿಡ್ತೀವಿ, ಜನ ನೋಡಲ್ಲ ಹಾಗೆ ಹೀಗೆ ಅಂತಂದ್ರೆ ನೋಡಿ, ಈಗ ಟ್ರೈಲರ್ ನೋಡೇ ಒಂದು ಹೋಪ್ ಬಂದ್ಬಿಟ್ಟಿದೆ ನಮ್ಮ ಜನರಿಗೆ. ಅಂದರೆ ಎಷ್ಟು ಯಾವ ರೇಂಜಿಗೆ ಅಂತಂದರೆ ಯಾರ್ಯಾರೋ ಕಾಲ್ ಮಾಡಿಬಿಟ್ಟು ಎಲ್ಲೋ ವಿಶ್ ಮಾಡ್ತಾರೆ. ಸೊ ಅಂತಂದ್ರೆ ಕಂಟೆಂಟ್ ನೀವಾಗ ಸಿನಿಮಾದ ಯಾವ್ಯಾವುದೋ ನಾಯಕರ ಹತ್ರವೋ ಅವ್ರ ಹತ್ರವೋ ಇವ್ರ ಹತ್ರ ಹೋಗಿ ಒಂದು ಬೈಟ್ ಕೊಡಿ, ನಮ್ಮ ಸಿನಿಮಾ ಹೀಗೆ ಮಾಡಿದ್ದೇವೆ ಆ ಥರದ್ದೆಲ್ಲ ತಾಕ್ಲಾಟ ಮಾಡಿ ಇಲ್ಲಿವರೆಗೂ ಏನು ಒಂದು ಪ್ರೆಸ್ ಮೀಟು ಮಾಡಿಲ್ಲ ನಾನು, ಬರೀ ಟ್ರೈಲರ್ ಬಿಟ್ಟಿದ್ದ ಅಷ್ಟೇ. ಪ್ರತಿಕ್ರಿಯೆ ಹೇಗೆ ಬಂತು? ಟ್ರೈಲರ್ ತುಂಬ ಚೆನ್ನಾಗಿ ಬಂತು ಸರ್. ತುಂಬ ಈಗ ಹೆಂಗೆ ಪ್ರತಿಕ್ರಿಯೆ ಬಂತಂದರೆ ಪಪ್ಪಿ ಟ್ರೈಲರ್ ಅಂತ ಹೊಡೆದ್ರೆ ನಿಮಗೆ ಆ ಕಾಮೆಂಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಕಾಮೆಂಟ್ಸ್ 1,500 1,500 ಕಾಮೆಂಟ್ಸ್, ಒಂದು ಬ್ಯಾಡ್ ಕಾಮೆಂಟ್ಸ್ ಇಲ್ಲ. ಸೊ ನನಗೆ ನಿಜವಾದ ಗೆಲುವು ಇದೆ ಅನಿಸುತ್ತೆ ಸರ್. ಫಸ್ಟು ಪಪ್ಪಿ ನಿಜವಾದ ಗೆಲುವು ಅಂತಂದರೆ ಇದೆ ಅಂತ ನಾನು ಹೇಳ್ಬೋದು ಸರ್. ಅದೇ ನಮ್ಮ ರಾಷ್ಟ್ರದ ಹಣ್ಣು ಮಾವಿನ ಹಣ್ಣು ಅನ್ಲಿ ಹೂಲೆ ನೀರೇ ನಂಗೆ ಕಂದಿ, ನಾ ಟೊಮೊಟೊ ಅನ್ಕೊಂಬಿಟ್ಟೇನಿ ಹಬ್ಬ ತರಕಾರಿಲೇ. ಈ ಹುಡುಗರು ಹೇಗೆ ಈ ಸಿನಿಮಾದಲ್ಲಿ ಯಾರು ನಾಮಾಂಕಿತರಿಲ್ಲ, ಯಾರೂ ಇಲ್ಲ, ಪ್ರೊಫೆಷನಲ್ಸ್ ಇಲ್ಲ, ಯಾರೂ ಇಲ್ಲ, ಎಲ್ಲ ಉತ್ತರ ಕರ್ನಾಟಕದ ಅಲೆಮಾರಿಗಳನ್ನೇ ಬಳಸ್ಕೊಂಡಿದ್ದಾರೆ ಸರ್. ಆಮೇಲೆ ಮುಖ್ಯವಾಗಿ ಈ ಹುಡುಗರು ಕಾಣಿಸ್ಕೊಳ್ತಾರೆ. ಸರ್ ಈ ಹುಡುಗರನ್ನ ಹೇಗೆ ಹುಡುಕಿದ್ರಿ, ಏನ್ ಕತೆ? ಸರ್ ಅದೇ ಇವನು ಜಗದೀಶ್ ಅಂತ ಸರ್, ಇವನು ಆದಿತ್ಯ ಅಂತ, ಇವನು ಬಂದ್ಬಿಟ್ಟು ಕೊಪ್ಪಳ ಸರ್, ಕೊಪ್ಪಳ. ಸೊ ನಾನು ಈ ಥರ ಕತೆ ಮಾಡ್ಕೊಂಡಾಗ ಈ ಥರ ಒಂದು ಫನ್ನಿಯಾಗಿ ಹೇಳ್ಬೇಕು ಅಂದರೆ ಆ ಸ್ಲ್ಯಾಂಗನ್ನ ವಿತೌಟ್ ಫಿಲ್ಟ್ರ್ ಹೇಳ್ಬೇಕು. ಸೊ ವಿತೌಟ್ ಫಿಲ್ಟ್ರ್ ಹೇಳೋ ಹುಡುಗನು ಹುಡುಕ್ತಾ ಇದ್ದೆ. ನನಗೆ ಸುಮಾರು ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಇದ್ದಾರೆ. ಸೊ ಬಟ್ ಭಾಷೆ ಚೇಂಜ್ ಆಗಿಬಿಡುತ್ತೆ. ರಾ ಬೇಕಾಗಿತ್ತು ನನಗೆ. ಹಂಗೆ ರೀಲ್ ನೋಡ್ತಾ ಇದ್ದಾಗ ನನಗೆ ಅವ್ನು ರೀಲ್ಸ್ ಮಾಡ್ತಾ ಇದ್ದೆ ಸರ್, ಸಣ್ಣ ಪುಟ್ಟ ರೀಲ್ಸ್ ಮಾಡ್ತಾ ಇದ್ದ. ಸೊ ಅವಾಗ ಅವ್ನು ರೀಲ್ಸ್ ನೋಡಿದಾಗ ನನಗೆ ಗೊತ್ತಾಯಿತು. ಸೊ ಹಂಗಾಗಿ ಅವ್ನು ಕಾಂಟ್ಯಾಕ್ಟ್ ಮಾಡಿದೆ ಸರ್. ಅದು ಅವ್ನು ಕಾಂಟ್ಯಾಕ್ಟ್ ಮಾಡಿದ್ದು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಸ್ಟಾರ್ನ ಕಾಂಟ್ಯಾಕ್ಟ್ ಮಾಡ್ಬಿಡ್ಬೋದು ನಾವು, ನಮಗೆ ಹೊಸದಲ್ಲ. ಒಂದು ಡೇಟ್ಸ್ ತಗೊಂಡು ಸರ್ ಕತೆ ಹೇಳ್ಬಿಡು. ಬಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಿದೆಯಲ್ಲ ಸರ್, ತುಂಬಾ ಕಷ್ಟ ಆಯ್ತು. ಹೇಗೆ ಅಂತಂದ್ರೆ ತುಂಬಾ ಕುತೂಹಲ ಸರ್ ಅದು. ಯಾಕೆಂದ್ರೆ ಅವನದು ಕಾಂಟ್ಯಾಕ್ಟ್ ನಂಬರ್ ಇಲ್ಲ, ಏನಿಲ್ಲ. ಅವರನ್ನ ಇನ್ನು ಬೀರಪ್ಪ ಅಂತ ಸಿಕ್ಕರು ಫೇಸ್ಬುಕ್ಕಲ್ಲಿ, ನಂಬರ್ ಹಾಕಿ ನನಗೆ ನಂಬರ್ ಕೊಡಿ ಪ್ಲೀಸ್, ನಿಮ್ಮ ಹತ್ರ ಮಾತಾಡ್ಬೇಕಂದ್ರೆ 2 ಡೇಸ್ ಬಿಟ್ಟಾದ್ಮೇಲೆ ಅವ್ರು ನಂಬರ್ ಕೊಟ್ಟರು ನನಗೆ. ಸರಿ ಬಿಟ್ಟು ನಂಬರ್ ಕೊಟ್ಟಾದ್ಮೇಲೆ ಕಾಲ್ ಮಾಡಿದ್ರೆ, ಸರ್ ಈ ಥರ ಒಂದು ಸಿನಿಮಾ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ದಯವಿಟ್ಟು ನಿಮ್ಮ ತಮ್ಮ ಅದಕ್ಕೆ ಹೀರೋ ಆಗ್ತಾ ಇದ್ದಾನೆ, ಒಂದು ನಾಯಿ ಜೊತೆ ಬಾಂಧವ್ಯದ ಸಿನಿಮಾ, ಪ್ಲೀಸ್ ಕಳಿಸ್ಕೊಡಿ ಅಂದ್ರೆ. ಇಲ್ಲ ನಾವು ಪಿಕ್ಚರ್ಗೆಲ್ಲ ಕಳಿಸಲ್ಲ ಅಂತ ಫುಲ್ ಇದು ಮಾಡಿಬಿಟ್ರು ಸರ್. ನನಗೆ ಅವನೇ ಬೇಕು ಅಂತ ಅವನು ಊರು ಗೊತ್ತಿಲ್ಲ, ಅಟ್ಲೀಸ್ಟ್ ಊರು ಹುಡ್ಕೊಂಡು ಹೋಗೋಣ ಅಂತ 3 ಡೇಸ್ ವೇಟ್ ಮಾಡಿಸಿದ್ರು ಸರ್ ನನಗೆ. ಮತ್ತೆ ಅವರು ತಮ್ಮಗ ಪ್ಲೀಸ್ ದಯವಿಟ್ಟು ಒಂದು ಸರಿ ಕೇಳಿ, ನಾನು ನಿಮ್ಮ ಊರಿಗೆ ಬರ್ತೀನಿ, ನಿಮ್ಮ ಊರ ಹೆಸರು ಹೇಳಿ, ಸೊ ಬಂದು ನಿಮ್ಮ ಮನೆಯವ್ರಿಗೆ ಕತೆ ಹೇಳ್ತೀನಿ, ನಿಮಗೆಲ್ಲ ಒಪ್ಪಿಸ್ತೀನಿ, ನಿಮ್ಗೆ ಇಷ್ಟ ಆದರೆ ಕಳಿಸ್ಕೊಡಿ ಅಂತ ಹೇಳಿ. ಸರಿ ಅಂದ್ಬಿಟ್ಟು ಆಮೇಲೆ ಅವ್ರ ಊರ ಹೆಸರು ಹೇಳಿದ್ರು, ಕೊಪ್ಪಳ ಹತ್ರ ಆಲ್ವರ್ತಿ. ಸೊ ನಾನು ಅಲ್ಲಿಗೆ ನಮ್ಮ ಟೀಮ್ ಜೊತೆ ಹೋಗಿ ಸೊ ಅವ್ರದ್ದು ಕತೆ ಹೇಳ್ದಂದ್ರೆ ಅವ್ರು ಚಿಕ್ಕಪ್ಪ ಬಂದರು, ಎಲ್ಲ ಹುಡುಗರು ಕೂತ್ಬಿಟ್ಟಿದ್ದಾರೆ. ಒಂದು ತುಂಬ ಕುಟುಂಬ ಸರ್ ಇವ್ರದ್ದು, ಒಂದು 4-5 ಜನ ಇದ್ದಾರೆ, ಮನೆ ಒಟ್ಟಿಗೆ ಇರೋದು. ಕೂತಾಗ ಅವರೆಲ್ಲ ಚಿಕ್ಕ ಮಕ್ಕಳು ಎಲ್ಲರೂ ಇದು ಮಾಡ್ತಾರೆ. ಅಂದರೆ ಒಂಥರ ಆಶ್ಚರ್ಯ ಆಗ್ಬಿಟ್ಟಿದ್ದಾರೆ, ಬೆಂಗಳೂರಿನಿಂದ ಜಗದೀಶನ್ ಕರ್ಕೊಂಡು ಹೋಗಿ ಯಾರೋ ಬರ್ತಾವ್ರೆ ಸಿನಿಮಾದವರು, ಊರು ಕುತೂಹಲ. ನಾವು ಹೋಗೋ ತಕ್ಷಣ ಎಲ್ಲ ಕಾಫಿ ಮಜ್ಜಿಗೆ ಕೊಟ್ಟರು, ಕೂತ್ಕೊಂಡು ಎಲ್ಲ ಫ್ಯಾಮಿಲಿ ಎಲ್ಲ ಇದ್ದಾರೆ. ಫಸ್ಟ್ ಚಿಕ್ಕಪ್ಪ ಬಂದರು, ಒಂದು ಕತೆ ಹೇಳಂದ್ರೆ
ಒಂದು ಲೈನಲ್ಲಿ ನಾನು ಹೇಳಿದೆ. ಅದಾದಮೇಲೆ ಅವ್ರ ದೊಡ್ಡಪ್ಪ ದೊಡ್ಡಪ್ಪ ಬಂದರು, ಬಂದ್ರು. ಅಣ್ಣ ಇವ್ರಿಗೊಂದ್ಸರಿ ಹೇಳ್ಬಿಡು ಅಂತಂದ್ರೆ, ಹೌದಾ ಆಯಿತು ಅಂತ ಅವ್ರಿಗೊಂದ್ಸರಿ ಹೇಳಿದೆ. ಅವ್ರ ಅಮ್ಮ ಬಂದರು, ಅವ್ರ ಅಮ್ಮಗೊಂದ್ಸತಿ ಹೇಳ್ಬಿಡಿ ಅಂತ ಅವ್ರ ಅಮ್ಮಗೆ ಹೇಳಿದ್ರು. ನನಗೆ ಹಿಂಗೆ ಅವ್ರ ಅಜ್ಜಿ ಬಂದರು. ನನಗೆ ಲಾಸ್ಟ್ಗೆ ಅನ್ಸಿದ್ದು ಡೈಲಾಗ್ ಏನು ಗೊತ್ತಾ ಸರ್ ಟೋಟಲ್ ಫ್ಯಾಮಿಲಿ ಎಷ್ಟು ಜನ ಇದ್ರು ಒಟ್ಟಿಗೆ ಬಂದುಬಿಡಿ, ಎಲ್ಲ ಸೇರಿಸ್ಬಿಡಿ, ಒಟ್ಟಿಗೆ ಹೇಳ್ಬಿಡ್ತೀನಿ, ಒಂದೇ ಸರಿ ಹೇಳೋಕ್ಕಾಗಲ್ಲ ಅಂತ. ಆಮೇಲೆ ಎಲ್ರಿಗೂ ಕತೆ ಹೇಳಿದ್ಮೇಲೆ ಅವ್ರಿಗೆ ನಮ್ಮ ಮೇಲೆ ಒಂದು ಬಿಲೀವ್ ಬಂತು. ಸೊ ಅವಾಗ ಸೆಲೆಕ್ಷನ್ ಆಗಿದ್ದು ಜಗದೀಶ್ ಸರ್. ಅಷ್ಟು ಈಸಿಯಾಗಿ ಆಗಿಲ್ಲ ಸರ್ ಅವನು. ಈ ಜಗದೀಶನ ಪರಿಚಯ ಆಗ್ಬೇಕಂದ್ರೆ ಅವನ ರೀಲ್ಸ್ ನೋಡ್ಬೇಕು. ಎಸ್ ಡೆಫಿನೆಟ್. ಒಂದು ಕೆಲವನ್ನ ತೋರಿಸ್ಬಿಡೋಣ ಈಗ. ಹಾಂ ಖಂಡಿತ ಸರ್. ಐ ಲವ್ ಯು. ಏ ಹಂಗಲ್ಲ, ಅದು ಇಂಗ್ಲಿಷ್ ಬರಲ್ಲ ಹಿಂಗ. ಏ ತಾತ ನೀನ್ರ ಒಂದಿಟ್ಟು ಹೇಳು. ನೋ ಅನ್ಬಾರ್ದು, ಟೂ ಅನ್ಬೇಕು. ಏ ತಾತ ಸಾಲ್ಗೆರ ಹೋಗ್ಯಾಳ ಅಲ್ಲಿ ಕೇಳು ಈಕಿ. ಕಾಲಿಗೆ ಹೋಗ್ತಿದೆ. ನಮ್ ತಾತ ಟ್ರೆಂಡಿಂಗ್ ನಲ್ಲಿ ಅದಾನ. ಸೊ ಜಗದೀಶ್, ಸರ್ ನಿನ್ನ ರೀಲ್ಸ್ ಅನ್ನ ನಮ್ಮ ಜನಗಳಿಗೆ ತೋರಿಸಿದ್ದೇವೆ. ಈಗಾಗಲೇ ನೀವು ಫೇಮಸ್ ಆಗಿದೆ. ಒಂದು 45ಕ್ಕೂ ಹೆಚ್ಚು ರೀಲ್ಸ್ ಮಾಡಿದ್ದೀನಿ. ಮಾಡೇನ್ ಎಷ್ಟನೇ ಕ್ಲಾಸ್ ಓದ್ತಾ ಇದ್ದಿ? 4ನೇ ಕ್ಲಾಸ್. 4ನೇ ಕ್ಲಾಸ್. ಸೊ ಈ ರೀಲ್ಸ್ ಹೇಗೆ ನಿನಗೆ ಯಾರು ಏನು ಆ ಆಸಕ್ತಿ ಹೇಗೆ ಅದು? ಅವು ಅದು ಫಸ್ಟು ಅವು ರೀಲ್ಸ್ ಅವು ಫೋನ್ನಾಗ ನೋಡ್ತಿದ್ರಿ. ಅವು ಕಾಮಿಡಿ ಬಂದಂದ್ರೆ ಅವರು ನಮ್ಮ ಹೊಲ್ದಾಗ ಅಲ್ಲೇ ನಮ್ಮ ಬೀರಪ್ಪನ ಕರ್ಕೊಂಡೋಗಿ ಅಲ್ಲೇ ಮಾಡ್ಸಂದು ಬಂದ್ಬಿಡ್ತೀನಿ. ಮಾಡ್ಸಂದು ನಾವು ಕಳಿಸ್ತಿದ್ರಿ, ನಾವು ಕೆಲಸ ಮಾಡ್ಕೊಂತ ತರ್ತಿದ್ವಿ. ತಾನು ಎಡಿಟ್ ಮಾಡಿ ಹಾಕ್ಬಿಡ್ತಿದ್ದಾರೆ ಅದನ್ನ. ಒಂದು ಫಸ್ಟ್ ರೀಲ್ಸ್ ಮಾಡಿದ್ರಿ, ಅದು ತುಂಬ ವೈರಲ್ ಆಗಿಬಿಡುತ್ತೆ, ಮಿಲಿಯನ್ ಗಟ್ಟಲೆ ಹೋಗ್ಬಿಡುತ್ತೆ. ಹೌದಾ? 1 ಮಿಲಿಯನ್ 2 ಮಿಲಿಯನ್ ಹೋಗ್ಬಿಡುತ್ತೆ. ಆಕ ಒಳ್ಳೆ ಅದನ್ನ ಡೈಲಾಗ್ ಏನಂದ್ರೆ, ಚಿಕನ್ ಅಲ್ಲಿ ಓಣದು ಮಟನ್ ಸ್ವಲ್ಪ ಕಣಿತೆ ಅದ್ ನೋಡಿ ಉದ್ದಕ್ಕೆ ತೌಡಿಳೆ ಬಿದ್ದವು ಅಂತಂದು ಮಾಡಿಬಿಟ್ಟಿವಿ. ಅದು ಮಾಡಿದ್ಬಿಟ್ಟಿಲ್ಲ ತುಂಬ ವೈರಲ್ ಆಗಿಬಿಡ್ತೀರ. ಅದು ವೈರಲ್ ಆದಾಗೆಲ್ಲ ಹಂಗೆ ಮಾಡ್ಕೊಂತ ಇದ್ದೀವಿ ರೀ. ಅವು ತುಂಬ ವೈರಲ್ ಆಗಿಬಿಟ್ಟು ಅವು ಒಳ್ಳೆ ಇವರು ಆಯಸ್ ಮೆಲ್ಲಿ ಸರ್ ನಮ್ಮ ಇವ್ರು ರೀಲ್ಸ್ ನೋಡಿದ್ರಿ. ರೀಲ್ಸ್ ನೋಡಿ ನಮ್ಮ ಬೀರಪ್ಪನ ಫೋನ್ ಹಚ್ಚಿ, ನೀವು ಹುಡುಗನ ಕಳಿಸ್ಕೊಡ್ರಿ, ಒಂದು ಪಿಕ್ಚರ್ ಮಾಡೋದೈತಿ ಮಾಡಿ ನೀವು ಕಳಿಸ್ಕೊಡ್ತೀರಿ ಅಂತ ಅಂದ್ರೆ, ಹೇಳ್ರಿ ಹಂಗೆಲ್ಲ ಬರಲ್ರಿ, ಅದು ನಾವು ಕಳ್ಸಲ್ರಿ ಅಂತಂದ್ರೆ, ಕಳಿಸ್ಕೊಡ್ರಿ ಒಂದು ಪಿಕ್ಚರ್ ಮಾಡೋದೈತಿ ಮಾಡಿ ನಿಮಗೆ ಹೊಳ್ಳಿ ನಿಮ್ಮ ಹುಡುಗನ ನಿಮಗೆ ಒಪ್ಪಿಸ್ಬಿಡ್ತೀರಿ ಅಂತಂದ್ರೆ, ಹೊಳ್ಳಿ ಹೇಳ್ರಿ ನಮ್ಮ ಮನೆಗೆ ಬಂದು ಹೋಗ್ಬಿಡ್ರಿ ಒಂದು ಸತಿ ಅಂದ್ರೆ, ನಿಮ್ಮ ಊರ ಹೆಸರು ಹೇಳ್ರಿ ಅಂದ್ರೆ ಇವರು ನಮ್ಮ ಬೀರಪ್ಪಣ್ಣವ್ರು ಹೇಳಿದ್ರು, ಆಲ್ವರ್ತ್ ಕೊಪ್ಪಳ ಹತ್ರ ಆಲ್ವರ್ತ್ ನೋಡ್ರಿ ಅಂದ್ರೆ, ಇವರು ಸರ್ ಇವ್ರ ಫ್ಯಾಮ್ಲಿ ಎಲ್ಲ ಕರ್ಕೊಂಡು ನಮ್ಮ ಊರಿಗೆ ಬಂದ್ರಿ ಆಲ್ವರ್ತಿಗೆ. ಅವಾಗ ಬಂದು ಎಲ್ಲ ಸಿನಿಮಾ ಡೈಲಾಗ್ ಎಲ್ಲ ಹೇಳಿ ಬಂದಾರೆ, ಒಪ್ಪಿಸಿ ಬಂದಾರೆ. ಎಂದು ಪರಿಚಯ ಹೇಳೋ ಬರೀ ಇದು ನಮ್ಮ ಡೈರೆಕ್ಟ್ ಇದ್ದಾರಲ್ಲ ಅವ್ರು, ನಮ್ಮ ಮಾಮ ಉತ್ತರ ಕರ್ನಾಟಕ ಭಾಷೆಯವ್ರು ಹುಡುಕ್ತಿದ್ರು. ಅವಾಗ ನನ್ಗೆ ಹೇಳಿದ್ರು, ಯಾರ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಉತ್ತರ ಕರ್ನಾಟಕ ಭಾಷೆಯವ್ರು ಅಂತ ಕೇಳಿದ್ರು. ನೋಡ್ತೀನಿ ಅಂತ ಹೇಳಿದೆ. ಆಮೇಲೆ ನಾನು ಹೇಳಿದೆ, ನಂಗೆ ಉತ್ತರ ಕರ್ನಾಟಕ ಭಾಷೆ ಬರುತ್ತೆ, ನಾನು ಮಾಡಲ್ಲ ಅಂದ್ರೆ, ಬೇಡ ನಿಮ್ಮ ಕೈಲಾಗಲ್ಲ, ನಿಮ್ಮ ಬೆಂಗಳೂರಲ್ಲಿ ಇರ್ತಿಯಲ್ಲ ಮರ್ತೋಗಿರುತ್ತೆ ಅಂತ. ಇಲ್ಲ ನಂಗೆ ಬರುತ್ತೆ ಅಂತ ಹೇಳಿದೆ. ಆಯ್ತಂತ ಹೇಳಿದ್ರು. ಮತ್ತೇನು ಕೇರ್ ತಗೊಂಡಿಲ್ಲ, ಹಂಗೆ ಅದನ್ನ ಉತ್ತರ ಕರ್ನಾಟಕ ಭಾಷೆ ರೀಲ್ಸ್ ಮಾಡಿ ಕಳಿಸ್ತಿದ್ದೆ. ಅದನ್ನ ಸೆಲೆಕ್ಷನ್. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಮಾಡಿದ ಬಗ್ಗೆ ಏನು ಹೇಳ್ತೀರಿ? ಹೇಗಾಯ್ತು ಅದು? ಈ ರೀಲ್ಸ್ ಮಾಡೋದು ಬೇರೆ, ಸಿನಿಮಾ ಮಾಡೋದು ಬೇರೆ ಅಂತ ಅನಿಸ್ತಾ? ಅವು ರೀಲ್ಸ್ ಮಾಡೋದಂದ್ರೆ ಅವು ಸಣ್ಣ ಚಿಕ್ಕ ಪುಟ್ಟ ಡೈಲಾಗ್. ಇವು ಸಿನಿಮಾದು ದೊಡ್ಡ ಡೈಲಾಗ್ ರೀ. ಯಾಕ ಹೆದರಿ ಬಿಟ್ಟಿದ್ವಿ ರೀ ನಾವು ಫಸ್ಟ್. ಹೌದಾ? ಸರ್. ಹಳ್ಳಿಗೆ ಬರ್ತಾ ಈಗ ಹೆದರಿಕೆ ಆಗಲ್ರಿ. ಈಗ ಅವಾಗ ಫಸ್ಟ್ ಬರ್ತಿದ್ವಲ್ರಿ, ವಾಮಿಟ್ ನೋಡಿಲ್ಲ, ತುಂಬ ಭಯ ಆಕತ್ರಿ ನಮಗೆ. ಅದಕ್ಕೆ ಈಗ ಒಳ್ಳೆ ಮಳೆ ಹೋಗೋದು ಬರೋದು ಮಾಡ್ತೀವಲ್ರಿ, ಈಗ ಹಂಗೆ ಇದ್ವಿ ರೀ. ನಿನಗೇನು ಅನಿಸ್ತಪ್ಪ ಸಿನಿಮಾದು? ಫಸ್ಟ್ ಟೈಮು ಕ್ಯಾಮ್ರಾ ಮುಂದೆ ಬಂದಿದ್ನಲ್ಲ, ಒಂಚೂರು ಭಯ ಆದಂಗೆ ಆಯಿತು. ಹಂಗೆ ಹೇಳ್ಕೊಡ್ತಿದ್ರು, ಏನು ಹೆದರ್ಕೋಬೇಡ್ರಿ, ನಾವೇನು ಹೊಡೆಯಲ್ಲ ಬೈಯಲ್ಲ, ಮಾಡ್ರಿ ನೀಟಾಗಿ ಹಂಗೆಲ್ಲ ಹೇಳ್ಕೊಡ್ತಿದ್ರು. ಹಂಗೆ ಮಾಡ್ತಿದ್ರು ನೀಟಾಗಿ. ನಮಗೆ ಇವ್ರನ್ನ ಈ ಥರ ಇದ್ದಾಗ ಫಿಲ್ಮ್ ಮೇಕರ್ಸ್ಗೆ ಒಂದು ಚಾಲೆಂಜಿಂಗ್ ಆಗಿರುತ್ತೆ ಸರ್. ಯಾಕಂತಂದರೆ, ಒಂದು ಇವ್ರನ್ನ ಅವ್ರ ಥರ ಬಿಟ್ಬಿಟ್ರೆ ಅವ್ರು ಏನೋ ಹೇಳ್ಬಿಡ್ತಾರೆ. ಇಲ್ಲ, ನಮ್ಮ ಸಿನಿಮೆಟಿಕಲ್ಲಿ ಅವ್ರಿಗೆ ಟ್ರೈನ್ ಮಾಡಿಬಿಟ್ರೆ ಸಿನಿಮೆಟಿಕಲ್ಲಿ ಆಗಿಬಿಡುತ್ತೆ. ಹೌದು. ಸೊ ಎರಡರ ಮಧ್ಯೆ ಇವ್ರನ್ನ ಬ್ಯಾಲೆನ್ಸ್ ಮಾಡಿ. ಉತ್ತರ ಕರ್ನಾಟಕದ ಆ ಬದುಕಿನ ಸಹಜತೆ ಬೇಕಾಗಿತ್ತು. ಅದನ್ನು ನನಗೆ ಸಿನಿಮೆಟಿಕಲ್ಲೇ ಬೇಡ ಆಗಿತ್ತು. ಸಿನಿಮಾ ಥರ ಡೈಲಾಗ್ ಹೇಳಿದ್ರೆ
ಅದು ನನಗೆ ಅಷ್ಟು ಆ ಕತೆಗೆ ಪ್ರಾಪ್ತ ಅನಿಸ್ತಾ ಇಲ್ಲ ನನಗೆ. ಹಂಗಾಗಿ ಅವ್ರಿಗೆ ನಾನು ಹೇಳೋ ಡೈಲಾಗ್ನ ಅವ್ರಿಗೆ ಬಿಡ್ತಾ ಇದ್ದೆ. ನೀವು ಕೊನೆಗೂ ಈ ಪಪ್ಪಿ ಮೂಲಕ ಏನನ್ನ ಹೇಳಿಕೊಟ್ಟಿದ್ರಿ? ಮನುಷ್ಯ ಮತ್ತು ಪ್ರಾಣಿ ಆ ಸಂಬಂಧಗಳು. ಉತ್ತರ ಕರ್ನಾಟಕದವರು ಮುಗ್ಧರು ಅಂತ ಹೇಳ್ತೇವೆ. ಬೆಂಗಳೂರಿನಲ್ಲಿ ಈಗ ನಮಗೆ ಉತ್ತರ ಕರ್ನಾಟಕದವರ ಬಗ್ಗೆ ಆಕ್ಷೇಪಗಳಿಲ್ಲ, ಆದರೆ ವೆಸ್ಟ್ ಬೆಂಗಾಲ್ ಈ ಕಡೆಯಿಂದ ಬಂದವ್ರ ಬಗ್ಗೆ ಎಲ್ಲ ಬೇರೆ ಬೇರೆ ಕಥೆಗಳಿದೆ, ಬೇರೆ ಬೇರೆ ಇದಿದೆ. ಆದರೆ ಉತ್ತರ ಕರ್ನಾಟಕದ ಮಂದಿ ಕೆಲಸಕ್ಕೆ ಬಂದವರು ಇವತ್ತಿಗೂ ತನ್ನ ಸಹಜತೆಯನ್ನ, ಮುಗ್ಧತೆಯನ್ನ, ಒಳ್ಳೆತನವನ್ನು ಉಳಿಸ್ಕೊಂಡಿದ್ದಾರೆ. ನೀವು ಕೊನೆಗೂ ಏನನ್ನು ಹೇಳಿಕೊಡಿ ಸರ್? ಏನಂತಂದರೆ ಈಗ ಒಂದು ಉತ್ತರ ಕರ್ನಾಟಕದವ್ರದ್ದು ಮತ್ತು ಬೆಂಗಳೂರವ್ರದ್ದು ಸಂಬಂಧ ಹೇಗೆ? ಸೊ ಈಗ ತುಂಬ ಲಕ್ಷಾಂತರ ಜನ ನಮ್ಮ ಭಾಗದ ಜನ ಬೆಂಗಳೂರಲ್ಲಿ ವಾಸ ಮಾಡ್ತಿದ್ದಾರೆ. ಇಲ್ಲಿ ಹೇಗಿದೆ, ನಮಗೆ ವಾತಾವರಣ ಹೇಗಿದೆ, ಇಲ್ಲಿ ಅವರು ಬೆಂಗಳೂರವ್ರ ಜೊತೆ ನಮ್ಮ ಸಂಬಂಧ ಹೇಗೆ? ಸೊ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. 2009 ಅನಿಸುತ್ತೆ. ಸೊ ಒಂದು ಫ್ಲಡ್ ಬಂದಿತ್ತು ಸರ್ ಉತ್ತರ ಕರ್ನಾಟಕ, ತುಂಗಭದ್ರಾ ಭಾಗ, ನಮ್ಮ ಕೊಪ್ಪಳ ಭಾಗ, ರಾಯಚೂರು, ಗುಲ್ಬರ್ಗ, ಯಾದಗಿರಿ ಆ ಕಡೆ ತುಂಬ ನದಿ ಎಲ್ಲ ತುಂಬ ಕಷ್ಟ ಆದಾಗ ಬೆಂಗಳೂರವರು ಎಷ್ಟು ಸಹಾಯ ಮಾಡಿದ್ದಾರೆ ಗೊತ್ತಾ ಸರ್? ಅದನ್ನು ನಾವು ನೆನೆಸ್ಕೊಳ್ಳೇಬೇಕು. ಅದು ಅಂದರೆ ಬಟ್ಟೆ, ಊಟ, ತಿಂಡಿ, ಊಟದ ಪ್ಯಾಕೆಟು ಅದನ್ನೆಲ್ಲ ಈ ಭಾಗದವ್ರು ಅಲ್ಲಿಗೆ ಕಳಿಸ್ಕೊಟ್ರು. ಅಂದರೆ ಮಾನವೀಯತೆ ಅಂತಂದರೆ ಇಬ್ಬರದು ಹೇಗಿದೆ ಸಂಬಂಧ ಅನ್ನೋದು ಒಂದು ಬೆಸೆಯೋದು. ಸೊ ಉತ್ತರ ಕರ್ನಾಟಕದವರು ಬೆಂಗಳೂರಿಗೆ ಹೇಗೆ, ಬೆಂಗಳೂರವ್ರಿಗೆ ಉತ್ತರ ಕರ್ನಾಟಕ ಯಾವ ಥರ ಹೆಲ್ಪ್ ಮಾಡ್ತಾರೆ, ಈ ಬದುಕು ಜೋಪಡಿದ ಹೇಗಿರುತ್ತೆ ಅಂದರೆ ಆ ಒಂದು ಸಂಬಂಧ. ಅದ್ರ ಜೊತೆ ಒಂದು ಪಪ್ಪಿ, ಒಂದು ಮನುಷ್ಯ ಮತ್ತು ಒಂದು ಪ್ರಾಣಿದ ಸಂಬಂಧ ಹೇಗಿರುತ್ತೆ ಅನ್ನೋದೇ ಆ ಸಿನಿಮಾದ ಕ್ಲೈಮ್ಯಾಕ್ಸ್ ನೋಡಿದ್ರೆ ಸೊ ಎಮೋಷನ್ ಆಗುತ್ತೆ. ಈ ಒಂದು ಕ್ಯಾರೆಕ್ಟರ್ ಇದೆಯಲ್ಲ ಸರ್ ಪರ್ಸನ್, ಬಿಗಿನಿಂಗಿಂದ ಅಷ್ಟು ನಗ್ಸ್ಕೊಂತ ಹೋಗ್ತಾನೆ ಸರ್. ಒಂದು ಟೈಮಲ್ಲಿ ನೀವು 5 ಸಲ ಸಿನಿಮಾ ನೋಡಿದ್ರೆ 5 ಸಲ ಕಣ್ಣಾಗಿ ನೀರು ಬರುತ್ತೆ. ಅಷ್ಟು ಒಂದು ಎಮೋಷನ್ ಟಚ್ ಕೊಟ್ಬಿಡ್ತಾನೆ. ಅದು ಗೊತ್ತಿಲ್ಲ, ಅದು ಆಗಿದೆ ಅದು ಸಿನಿಮಾ. ಯಾಕಪ್ಪ ಲೇಟು? ಟೀಚರ್ ಅದು ಆದಿ ದಡ್ಡಿ ಬಂದಿತ್ತಂತ್ರಿ. ಆದಿಗ್ ದಡ್ಡಿ ಬಂದಿದ್ರೆ ನೀನೇನ್ ಚರಗಿ ತಗೊಂಡ್ ಅವ್ನ್ ಕುಂಡಿ ತೊಳೆಯಕ ಹೋಗಿದ್ದೆ? ಟೀಚರ್ ಈ ನನ್ನ ಮಕ್ಳು ಕ್ಲಾಸಲ್ಲಿ ಕುಂತು ಕಲ್ತಿದ್ದಕ್ಕಿಂತ ಹೊರಗಡೆ ಹೋಗಿ ಹೇತಿದ್ದೆ ಜಾಸ್ತಿ. ಒಳ್ಳೆ ನೀವು ಹೇಳಿದ್ದೆಲ್ಲ ಸರಿ ಮಾಡಿದ್ರೆ ಸರ್ ಮಾಡ್ತಾ ಇದ್ದ. ಒಂದೊಂದು ಸರಿ ಇದು ಮಾಡಿದೆ. ಅಂದರೆ ಏನು ಗೊತ್ತಾ ಸರ್, ಫಿಲ್ಮ್ ಮೇಕರ್ಸ್ಗೆ ಪ್ರಾಬ್ಲಮ್ ಅಂತಂದರೆ ಮಕ್ಕಳನ್ನ ಇಟ್ಕೊಂಡು ಸಿನಿಮಾ ಮಾಡ್ಬೋದು. ಈ ದೊಡ್ಡವರಾದರೆ ಹೇಳ್ತಾರೆ ಓಕೆ. ಮಕ್ಕಳಿಗೆ ಏನಂತಂದರೆ ಅವ್ರಿಗೆ ಒಂದು ಮೂಡ್ ಇರುತ್ತಲ್ಲ ಆ್ಯಕ್ಟ್ ಮಾಡೋ ಸಿಚುವೇಶನ್, ಹಸು ಆಗಬಾರ್ದು, ಅವ್ರಿಗೆ ತಿಂಡಿ ಕೊಡಿಸ್ಬಿಟ್ಟು ಅವ್ರಿಗೆ ಏನು ಬೇಕು ಅದು ಕೊಡಿಸಿ, ಆಮೇಲೆ ಇವ್ರದ್ದಷ್ಟೇ ಅಲ್ಲ ಸರ್, ಇವ್ರ ಜೊತೆ ಪಪ್ಪಿನೇ ಆ್ಯಕ್ಟ್ ಮಾಡಿಸ್ಬೇಕಲ್ಲ. ಪಾರಿವಾಳನೂ ಇದೆ ಈ ಸಿನಿಮಾದಲ್ಲಿ. ಆ್ಯಕ್ಚುಲಿ ಒಂದು 5-6 ಸೀನಲ್ಲಿ ಪಾರಿವಾಳ ಇದೆ. ಅದು ಆರಿಬಿಟ್ರು ಮತ್ತೆ ಸಿಗಲ್ಲ. ಮತ್ತೆ ಒಂದು ಜೊತೆ ನಾವು 1-3 ಆದ್ರಾಗ ಅದೊಂದು ಸೀನ್ ಇದೆ ಸರ್. ಅದು ಆಮೇಲೆ ಪ್ರಾಣಿ ಜೊತೆ ನಾಯಿ ಇದೆ ಅಲ್ಲ ಸರ್, ಆ ನಾಯಿಗೆ ಆ್ಯಕ್ಟ್ ಮಾಡ್ಬೇಕಂದಾಗ ಈ ನನ್ನ ಮಕ್ಕಳು ಡಲ್ ಆಗಿರ್ತಾರೆ. ಇವ್ರು ಆ್ಯಕ್ಟ್ ಮಾಡ್ಬೇಕಂದ್ರೆ ಅದು ಮಲ್ಕೊಳ್ತಾ ಇರ್ತದೆ. ಇವ್ರನ್ನ ಹ್ಯಾಂಡಲ್ ಮಾಡೋದಿದೆಯಲ್ಲ ಅದೇ ಒಂದು ಚಾಲೆಂಜಿಂಗ್ ಫಿಲ್ಮ್ ಮೇಕರ್ಸ್ಗೆ. ಅದು ನನಗೆ ಇದಾಗಿತ್ತು. ಒಟ್ಟು ತುಂಬ ಅದು ಗೊತ್ತಿಲ್ಲ, ಅಡ್ಜಸ್ಟ್ ಆಗಿಬಿಟ್ಟಿದ್ರು ನಾಯಿ ಜೊತೆ. ಯಾವುದೇ ಥರದ್ದು ಟ್ರೈನಿಂಗ್ ಇಲ್ಲ, ಏನಿಲ್ಲ. ಸೊ ಆ ಥರ ಆಗಿ ಅದೊಂದು ಅಷ್ಟು ಬಾಂಡಿಂಗ್ ಬಂದಿರೋದು ನಾಯಿ ಜೊತೆ. ಎಲ್ಲಿ ಶೂಟ್ ಮಾಡಿದ್ರಿ ಸರ್? ಶೂಟಿಂಗ್ ಟೋಟಲ್ ಮಾಡಿದ್ದು ಇಲ್ಲೇ ಬೆಂಗಳೂರಲ್ಲಿ ಸರ್. ಒಂದು 20% ನಮ್ಮ ಹೊಸಪೇಟೆ ಹತ್ರ ಗುನ್ನಾಳ ಅಂತ ಇದೆ, ಅಲ್ಲಿ ಒಂದು ಸ್ಕೂಲ್ ಇದೆ. ಆ ಸ್ಕೂಲಲ್ಲಿ ಸಾಂಗು ಆಮೇಲೆ ಮಕ್ಕಳು ಪೋಷಣೆ ಏನು ಬರ್ತಲ್ಲ ಅಲ್ಲಿ ಮಾಡಿದೆ. ಸೊ ಯಾಕಂದರೆ ರಿಯಾಲಿಟಿ ಬೇಕಾಗಿತ್ತು ನನಗೆ. ಅಷ್ಟು ಮಕ್ಕಳು ಇಲ್ಲಿ ಸಿಗಲ್ಲ, ಇಲ್ಲಿ ಸೆಡ್ಡಲ್ಲಿ ಸಿಗಲ್ಲ. ಹಾಡಿದೆ ಹಾಡು 2 ಇದೆ ಸರ್, 2 ಹಾಡಿದೆ. ಇದು ಒಂದು ಈಗ ಈ ಜಾತಿ ಗಣತಿಗೆ ಬಹಳ ಲಿಂಕ್ ಆದ ಹಾಡೋದು ಈಗ ಪಾಪ್ಯುಲರ್ ಆಗಿದೆ, ತುಂಬಾ ವೈರಲ್ ಆಗಿದೆ ಸರ್. ಕಾಲ್ ಕೆಟ್ಟೈತಪ್ಪ ನಿಮ್ಮ ತಲೆ ಕೆಟ್ಟ, ಕಾಲ್ ಕೆಟ್ಟೈತೆ ಅಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ. ಕಾಲ್ ಕೆಟ್ಟಿಲ್ಲಪ್ಪ ನಿಮ್ಮ ತಲೆ ಕೆಟ್ಟೈತಿ. ದೊಡ್ಡ ಕೇಳು. ಕಾಲು ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ. ಕಾಲು ಕೆಟ್ಟಿಲ್ಲಪ್ಪ ನಿಮ್ಮ ತಲೆ ಕೆಟ್ಟೈತಿ. ಒಂದೇ ಜಾತಿ ಒಂದೇ ಕುಲ ಅಣ್ಣ ತಮ್ಮ ಎಲ್ಲ ಹೋಗಿ ಜಾತಿ ರಾಜಕಾರಣ ಜೋರ ಆಗೈತಿ. ಒಂದೇ ಜಾತಿ ಒಂದೇ ಕುಲ ಅಣ್ಣ ತಮ್ಮ ಎಲ್ಲ ಹೋಗಿ ಜಾತಿ ರಾಜಕಾರಣ ಈಗ ಜೋರ ಆಗೈತೆ. ಸತ್ಯದ ತಲೆ ಮ್ಯಾಗ ಸುಳ್ಳು ಹೋಗಿ ನಿಂತಕೊಂಡ ಮಾಯದ ಗಾಳಿಯ ಬೀಸಾಕತ್ತೈತಿ. ಸತ್ಯದ ತಲೆ ಮ್ಯಾಗ ಸುಳ್ಳು ಹೋಗಿ ನಿಂತಕೊಂಡ ಮಾಯದ ಗಾಳಿ ಬೀಸಾಕತ್ತೈತಿ. ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ. ಕಾಲ್ ಕೆಟ್ಟಿಲ್ಲಪ್ಪ ನಿಮ್ಮ ತಲೆ ಕೆಟ್ಟೈತಿ. ಸೊ ಈ ಸಿನಿಮಾದ ಒಂದು ಕಟ್ಟುವ ಹಿಂದೆ ಇರುವ ಸಂಕಷ್ಟ ಏನು ನಿಮ್ದು? ಯಾವ್ದೆಲ್ಲ ಹರಡಸನ್ ದಾಟ್ ಬಂದ್ರಿ, ಅಥವಾ ಆ ತರದ ಒಂದು ಸಹಜವಾದ ಜನಗಳನ್ನೇ ಬಳಸಿ
ನೀವು ಸಿನಿಮಾ ಮಾಡುವಾಗ ಇರುವ ಸವಾಲುಗಳು ಸಮಸ್ಯೆಗಳೇನು? ಸಮಸ್ಯೆಗಳು ಸವಾಲುಗಳು ಏನಂತಂದರೆ ಸಿನಿಮಾ ಪ್ಯಾಟರ್ನ್ ಅಂತ ಒಂದು ಇರುತ್ತೆ ಸರ್, ನಮ್ಮ ಕಲಾವಿದರಿಗೆ ಗೊತ್ತಿರ್ತದೆ. ಬಟ್ ಇವ್ರನ್ನ ಇಟ್ಕೊಂಡಾಗ ಅದು ಪ್ಯಾಟರ್ನ್ ಗೊತ್ತಿರಲ್ಲ. ಆ ಲುಕ್ ಇಲ್ಲಿ ನೋಡಬೇಕು ಅಲ್ಲಿ ನೋಡಬೇಕು ಅಂತಂದರೆ ಇದು ಯಾವ ಲುಕ್ ಅಂದರೆ ಏನು, ಫಾರ್ವರ್ಡ್ ಅಂದರೆ ಏನು, ಚಿನ್ನಪ್ಪ ಅಂದರೆ ಏನು. ಸೊ ಅದೊಂದು ಸ್ವಲ್ಪ ನಮಗೆ ಕಷ್ಟ ಆಯಿತು. ಬಟ್ ನನಗೆ ಅದೇ ಬೇಕಾಗಿತ್ತು. ಅದು ಸಿನಿಮಾ ಭಾಷೆ ಇವ್ರಿಗೆ ಗೊತ್ತಿರಬಾರ್ದು, ಗೊತ್ತಿದ್ದರೆ ಅದು ಸಿನಿಮಾ ಆಗಿಬಿಡುತ್ತೆ. ಸಿನಿಮಾ ಭಾಷೆ ಗೊತ್ತಿಲ್ಲದೇ ತಗೊಂಡು ಮಾಡ್ಬೇಕು ಅನ್ನೋದು ನನಗಿದ್ದಾಗ ಅದೊಂದು ಸ್ವಲ್ಪ ಚಾಲೆಂಜಿಂಗ್ ಆಯಿತು ಅದು ನನಗೆ.